ಒಂಟಿ ಮಹಿಳೆಯ ಹತ್ಯೆ ಮಾಡಿದಂತಹ ಹಂತಕನಿಗಾಗಿ ತೀವ್ರ ಹುಡುಕಾಟ ಆಗ್ತಾ ಇರುವಂತಹದ್ದು. ಮಹಾಲಕ್ಷ್ಮಿ ಕೊಲೆ ಪ್ರಕರಣದ ತನಿಖೆಯನ್ನು ಈ ಮೂಲಕ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಸಲೂನ್ ಬಾಯ್ ಅಶ್ರಫ್ ಸೇರಿ ಇಬ್ಬರ ವಿಚಾರಣೆಯನ್ನು ನಡೆಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ಬರ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಅಶ್ರಫ್ ಕಾಲ್ ಡೀಟೇಲ್ಸ್, ಚಲನವಲನಗಳ ಮಾಹಿತಿಯನ್ನು ಕೂಡ ಕ್ರೋಢೀಕರಿಸಲಾಗಿದೆ. ಮಹಾಲಕ್ಷ್ಮಿ ನನಗೆ ಪರಿಚಯ ಇದ್ದಿದ್ದು ನಿಜ, ಆತ್ಮೀಯತೆ ಇದ್ದಿದ್ದು ನಿಜ. 6 ತಿಂಗಳಿಂದ ಆಕೆ ನನ್ನ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಅಶ್ರಫ್ ಅವರ ಹೇಳಿಕೆ, ಪೊಲೀಸರ ಎದುರಿಗೆ ಕೊಟ್ಟಂತಹ ಸ್ಟೇಟ್ಮೆಂಟ್. ಹಾಗಾಗಿ ಅಶ್ರಫ್ ಕೊಲೆ ಮಾಡಿಲ್ಲ ಅನ್ನೋದು ಪೊಲೀಸರಿಗೆ ಗೊತ್ತಾಗ್ತಾ ಇದೆ. ಹಾಗಾದರೆ ಹಂತಕ ಯಾರು, ಯಾರಾತ, ಯಾಕೆ ಮಾಡ್ದ, ಎಲ್ಲವೂ ಕೂಡ ನಿಗೂಢ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಈಗ ಮಹಾಲಕ್ಷ್ಮಿ ಅವರ ಪತಿಯ ಆರೋಪವನ್ನು ಮಾಡಿರುವಂತಹದ್ದು ಅಶ್ರಫ್ ಅನ್ನುವನ ಜೊತೆಗೆ ಆತ್ಮೀಯತೆ ಇತ್ತು, ಸ್ನೇಹ ಇತ್ತು, ಒಡನಾಟ ಇತ್ತು, ಅವರಿಬ್ಬರ ನಡುವೆ ಕಿರಿಕಾಗಿರಬಹುದು, ಅದೇ ಹತ್ಯೆಗೆ ಕಾರಣ ಆಗಿರಬಹುದು ಅನ್ನುವಂತಹ ಅನುಮಾನವನ್ನು ವ್ಯಕ್ತಪಡಿಸಿದರು. ಅವರ ಅನುಮಾನದ ಆ್ಯಂಗಲ್ನಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಕೂಡ ನಡೆಸಿದ್ದಾರೆ. ಈಗ ಅಶ್ರಫ್ ಕೊಲೆಗಾರ ಅಲ್ಲ ಅನ್ನೋದಕ್ಕೆ ಏನಾದರೂ ಪೊಲೀಸರು ಕನ್ಫರ್ಮ್ ಆಗಿದ್ದಾರಾ? ಬೇರೆ ಆ್ಯಂಗಲ್ನಲ್ಲಿ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ ಅಂತ? ಪ್ರೇಮ್, ಖಂಡಿತವಾಗಿಯೂ ವೈಯಾಲಿ ಕಾವಲಲ್ಲಿ ಮಹಿಳೆಯ ಬ್ರೂಟಲ್ ಮರ್ಡರ್ ಯಾವಾಗ ಬೆಳಕಿಗೆ ಬರುತ್ತೋ ಆ ಕೂಡಲೇ ಒಂದಷ್ಟು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆಕೆಯ ಮಹಾಲಕ್ಷ್ಮಿಯ ಗಂಡ ಹೇಮಂತ್ ದಾಸ್ ಏನಿದ್ದಾನೆ ಆತ ಒಂದು ಹೆಸರನ್ನು ಪ್ರಸ್ತಾಪ ಮಾಡ್ತಾನೆ. ಅಶ್ರಫ್ ಅನ್ನುವಂಥ ವ್ಯಕ್ತಿಯ ಜೊತೆ ಆಕೆ ಸಲಿಗೆಯಿಂದ ಇದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿ ಈ ಒಂದು ಹತ್ಯೆಗೆ ಆತನೇ ಕಾರಣೀಭೂತನಾಗಿರ್ಬೋದು ಅನ್ನುವಂಥ ಶಂಕೆಯನ್ನು ವ್ಯಕ್ತಪಡಿಸಿ ಪೊಲೀಸರಿಗೆ ಮಾಹಿತಿಯನ್ನು ನೀಡುವ ಕೆಲಸವನ್ನು ಆತನ ಪತಿ ಹೇಮಂತ್ ದಾಸ್ ಮಾಡಿದ್ದ. ಹಾಗಾಗಿ ಪೊಲೀಸರು ಆತ ಯಾರು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವ ಕೆಲಸವನ್ನು ನಿನ್ನೆಯೇ ಮಾಡಿರುವಂಥದ್ದು. ಆತ ಸಲೂನ್ ಬಾಯ್ ಆಗಿದ್ದಂಥ ಸಂದರ್ಭದಲ್ಲಿ ಆತನ ಕರೆದುಕೊಂಡು ಬಂದು ವಿಚಾರಣೆಯನ್ನು ಕೂಡ ಮಾಡಿರುವಂಥದ್ದು. ಸುಮಾರು 1 ಗಂಟೆಗಳ ಕಾಲ ಏನು ಹೇಮಂತ್ ದಾಸ್ ಶಂಕೆಯನ್ನು ವ್ಯಕ್ತಪಡಿಸಿದಂಥ ಅಶ್ರಫ್ನ ವಿಚಾರಣೆಯನ್ನು ಮಾಡಿರುವಂಥದ್ದು. ವಿಚಾರಣೆ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳು ಬೆಳಕಿಗೆ ಬಂದಿದ್ದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯವಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಅಶ್ರಫ್ನ ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಕೊಲೆಯಾಗಿದ್ದಂಥ ಮಹಾಲಕ್ಷ್ಮಿ ನನಗೆ ಗೊತ್ತು, ಆದರೆ ಆಕೆಯ ಸಂಬಂಧವನ್ನು ನಾನು 6 ತಿಂಗಳಿನಿಂದ ಬಿಟ್ಟಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ಪೊಲೀಸ್ ತನಿಖಾಧಿಕಾರಿಗಳ ಮುಂದೆ ಈ ಸಲೂನ್ ಬಾಯ್ ಅಶ್ರಫ್ ಕೊಟ್ಟಿದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಪೊಲೀಸರು ಆತ ಕೊಟ್ಟಿದ್ದಂಥ ಹೇಳಿಕೆಗೆ ಪೂರಕವಾಗಿದ್ದಂಥ ಒಂದಷ್ಟು ಸಾಕ್ಷ್ಯಗಳನ್ನು ಪರಿಶೀಲನೆ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಆತನ ಕಾಲ್ ಡೀಟೇಲ್ ಮತ್ತು ಕೊಲೆಯಾಗಿರುವಂಥ ಮಹಾಲಕ್ಷ್ಮಿ ನಡುವೆ ಮಾತುಕತೆ ಆಗಿರುವುದರ ಬಗ್ಗೆ ಒಂದಷ್ಟು ಕಾಲ್ ಡೀಟೇಲ್ಸನ್ನು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಅಶ್ರಫ್ ಕಳೆದ 6 ತಿಂಗಳಿಂದಲೂ ಕೂಡ ಆಕೆಗೆ ಕಾಲನ್ನು ಮಾಡಿಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.